Coastal Karnataka, a land where the sea, the rain, and the soil are part of people's everyday life, where stories aren't just told, they're lived. Through seasons, through families, through work in the fields. Here, traditions don't fade, they grow stronger with time. The land, the temples, the language, everything has its own pace, its own meaning. And in the middle of it all, there's a festival that brings everyone together. Not just a race, it's a bond between man and buffalo. These buffaloes, they're not just animals here. They're pride, they're family, raised with care, trained with love, and honored with rituals that go back generations. ಕಂಬಳ ಅಂದರೆ ಅದು ಗಂಪಕಳ. ಗಂಪ ಅಂದರೆ ಕೆಸರು ಮಣ್ಣಿನಿಂದ ಕೂಡಿದ ವಿಶಾಲವಾದ ಭತ್ತ ಬೆಳೆಯುವ ಗದ್ದೆ ಅದು. ಕ್ರಮೇಣ ದಾದಾದ ಬಣ್ಣ ಆ ಮಲ್ಲಖಂಡದ ಸುತ್ತ ಕಟಪುಣಿತದೆ ನಡುಟು ಒಂಜಿ ಕಡೆಟ್ ಮಾತ್ರ ಇರ್ಲಿಗೆ ಜಪ್ಪರ ಜಾಗ ಕಡೇತ ಸುತ್ತ ಬಣ್ಣ ದತ್ತದ ಆಯಿನ ಪೊರ್ತುಡು ಇರ್ಲು ಪಾರೊಂದು ಬರಪ ನಾನು ಹೆಂಗಲ್ಲ ಇಂಥ ಬೇ ಲ್ಯಾಂಡ್ ಅಂತ ಬಂದು ಇರ್ಲು ಪಾರೊಂದು ಬರ್ನಾಗ ಆ ಪಾರೊಂದು ಬರೋದು ಇಪ್ಪನಾಗ ಏನಂದ್ರೆ ಗಟ್ಟಿ ಜವಣಿಯರ್ ಗಿಡ ಅಂಡ ಮಾತ್ರ ಇರ್ಲೇನು ಪಾರೊಂದು ಬರ ಅಂಚಿದ ಗಿಡ ಪಾರೊಂದು ಬರ್ನ ಒಂದು ಇಟ್ಟು ಬೊಕ್ಕ ಗಿಡ ಒಂದು ಬರ ಶುರು ಮಾಡ್ತೇವೆ. ಆ ಜವಣಿಯರಿಗೆಲ್ಲ ಒಂಜಿ ಖುಷಿ ತಿಕ್ಕೊಂಡಿತ್ತಂದ್ರೆ ಕ್ರಮೇಣ ದಾದಾದನ್ ಪಂಡ ಒಂಜಿ 4 ಗ್ರಾಮದ ಅಲ್ಪ ಎರೇರು ಎಡ್ಡೆ ಸಾಂಕದನೆ ಇರಲಿಲ್ಲನ ಆ ಇರಲಿ 4 ಮಲ್ಲ ಕಂಡೋಡಿ ಇರು ಗಿಡವರ ಪ್ರಾರಂಭ ಮಾಡ್ತದೆ. ಅಂಚ ಪ್ರಾರಂಭ ಆಯಿನ ಕಂಬಳ ಇರು ಗಿಡಪರ ಆ ಕಂಬಳ ಕಂಡೋಡು ಪ್ರಾರಂಭ ಆಯಿನ ಅಂಚಿನ ಆ ಎರು ಗಿಡಪ್ಪು ನಾವು ಇನ್ನು ಜೋಡು ಕೊರಗಿಲ್ಲ ಕಂಬಳಂದೇ ಪುದರದಿ ಒಂದು ಆಚರಣೆ ಮಲ್ತೊಂದಿಲ್ಲ. But this tradition didn't just emerge from the soil, it was shaped and supported by the Alupa kings. Coastal Karnataka's early rulers were among the first to honor it. Later, temple families and landlords of Tulunadu kept it alive. ಈ ಕಂಬಳದಲ್ಲಿ ಪ್ರಧಾನವಾಗಿ ನಾನು ಗುರುತಿಸಿಕೊಂಡಾಗಿ 2 ವಿಧ. ಒಂದು ಆಚರಣೆ ಆರಾಧನೆ ನಂಬಿಕೆಗಳಿಂದ ಕೂಡಿದಂತಹ ಸಾಂಪ್ರದಾಯಿಕ ಕಂಬಳ ಅದು. ಇನ್ನೊಂದು ಈಗ ಆಧುನಿಕ ಕಂಬಳಗಳಿಗೆಲ್ಲ ಇದು ಆಚರಣೆ ಆರಾಧನೆಗಳಿಂದ ಕೂಡಿದ್ದ ಶಕ್ತಿ ಮತ್ತು ಯುಕ್ತಿ ಪ್ರಧಾನವಾದಂಥ ಕಂಬಳ. ಇಲ್ಲಿ ಜನಾಕರ್ಷಣೆಗೆ ಹೆಚ್ಚಿನ ಮಹತ್ವ ಸಿಗ್ತದೆ. Kambala season usually begins in November and goes on till March. The races are held in 4 main categories. First, there is Negilu, where the buffaloes are tied to a wooden plough and the jockey runs behind holding the handles. Then comes Hagga, with just a rope tied between the buffaloes. The third is Adda Halage, a flat wooden plank connects the buffaloes and the jockey balances behind them. And finally, Kane Halage, the most challenging. Here, the jockey stands on a plank with holes and it's the height of the water splash that decides the winner. But before any race begins, the buffaloes need to be ready.
ಒಂದು ಏರು ಸಾಂಗ್ಕೊಂಡ ಜೂನಿಯರ್ದು ಏರು ಸಾಂಗ್ಕೊಂಡಲ್ಲ ಮಿನಿಮಮ್ ಆಗ ದಿನಕ್ಕೆ 1,000 ರೂಪಾಯಿ ಖರ್ಚಿ ಬರೋದು. ಸೀನಿಯರ್ದು ಏರು ಸಾಂಕು ಎಂದಾಂಡ ಒಂದು ವರ್ಷಗಾಗ ಇನ್ನು ಸಾಂಕರ್ನೆ ಒಂದು 7-8 ಲಕ್ಷ ಮಟ್ಟ ಖರ್ಚು ಬರೋದು. From the moment the Kambala season begins, the buffalo's routine changes. They are given a rich diet. ಕಂಬಳ ನಿಂತಿದ ನಂತರ ತಂಪು ಕೊಡ್ತಾರೆ, ಕುಂಬಳಕಾಯಿ ಅದೆಲ್ಲ ಕೊಡ್ತಾರೆ. ಮತ್ತು ಹುರುಳಿ, ಎಣ್ಣೆ, ಫ್ರೂಟ್ಸ್, ಆ್ಯಪಲ್ ಕೊಡ್ತಾರೆ, ಕ್ಯಾರೆಟ್ ಕೊಡ್ತಾರೆ. ಅವರದಾರವ್ರಿಗೆ ಅನುಕೂಲ ಇದ್ದ ಹಾಗೆ ಕೊಡ್ತಾರೆ. ಪ್ರೀತಿ ಮಕ್ಕಳಿಗೆ ಕೂಡ ಸಿಗಲಿಕ್ಕಿಲ್ಲ ಕೆಲವರು ಮನೆಯವರು. 10 ಜನಟ ಮಸ್ತ್ ದುಡ್ಡು ಇಪ್ಪನು ಮಾತೆರ್ಲ ಎರು ಸಾಂಕು ಜೇರು ಎರು ಸಾಂಕರಾಗಲಿ ಮಾತಾ ಶ್ರೀಮಂತಿರ್ಲದು ಪಾಪದವನು ಎಲ್ಲೇ ಇಲ್ಲಲ್ಲಿ ಇತ್ತದಿಲ್ಲ ಎರಡು ಪುರ್ಲುದ ಕಂಜಿಲಿನ ಸಾಂಕದ ಕಂಬಳ ಪಾಲ್ಪಡೆಯನಾಗಲಿ ಬೇತೆ ಬೇತೆ ದೇಶಗಳು ನಾಯಿನ ಸಾಂಕುವೇರು ಕುದುರೆನ ಸಾಂಕುವೇರು ಅಂಚೆ ನಮ್ಮ ತುಳುನಾಡ್ದಾಗಲಿ ನಡೆದು ಮಾತಾ ಮಿಗಿಲ್ಲ ಅದಲ್ಲ ಆ ಪ್ರೀತಿ ಏರು ಸಾಂಕು ನೈಟ್ ಒಂಜಿ ಖುಷಿ ಉಂಡು ಒಂದು ತೆರೆಯೋಣ ಅಂಚನಾಗಲಿ ನಮ್ಮ ಈ ತುಳುನಾಡ್ದಾಗಲಿ. On race day, it's all about honor. The buffalo is bathed in warm water, massaged with oil, hooves cleaned, and the body polished. ಹೊರಡುವಾಗ ಮೊದಲು ದೈವದೇವರನ್ನು ನೆನೆಸ್ಕೊಳ್ಳಿ. ಶುದ್ಧಾಚಾರದಲ್ಲಿದ್ದು ದೈವದೇವರ ಮಂಟಪಕ್ಕೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಅಡ್ಡ ಬೀಳಿಸಿ ಆಮೇಲೆ ತಾಯ್ತ ಎಲ್ಲ ಕಟ್ತಾರೆ, ದೃಷ್ಟಿದೋಷ ಎಲ್ಲ ಬರಬಾರ್ದು ಅಂತೇಳಿ ಅಲ್ಲಿಂದ ತುಳಸಿ ಕಟ್ಟೆಗೆ ಅಡ್ಡ ಬೀಳಿಸಿ ಅಲ್ಲಿಂದ ಕೊಂಡೋಗ್ತಾರೆ. ಗೆದ್ದು ಬರುವಾಗ ಕೂಡ ಹಾಗೆ ಕೆಲವರು ಗೆದ್ದ ಬಹುಮಾನವನ್ನು ಅಲ್ಲಿಯೇ ಕೊಡ್ತಾರೆ ದೇವಸ್ಥಾನಕ್ಕೆ. ಅಲ್ಲಿ ಸಿಗುವ ವಸ್ತು ಮುಖ್ಯ ಅಲ್ಲ, ಅಲ್ಲಿ ಪಡೆಯುವ ಸ್ಥಾನಮಾನ ಭಾಳ ಮುಖ್ಯ ಇರ್ತದೆ. ನಮ್ಮ ಇಲ್ಲಲ್ರ ಎರ್ಲು ಇತ್ತಾಡ ಜೋಕುಲು ಸಮೇತ ಆ ಇರ್ಲೇನು ಕೊರ್ರ ಬಿಡ್ತೀವಿ ಆ ಇರ್ಲೇಡ್ ಆತು ಮೋಕೆ ಇಪ್ಪು ಆ ಇರ್ಲೆಗಳ ನಮಕ್ಲು ಒಂಜಿ ಬಾಂಧವ್ಯ ಇಪ್ಪು ನಮ್ಮ ಒಡಗೆ ಬೋದು ಬತ್ತನ ಐತೇರು ನಮ್ಮ ತುಯ್ಲಿಕ್ಕೆ ನಮ್ಮನ್ನು ಕರೆಬುಣ ಪಂಡ ಆ ಕರೆಬುಣ ಇಟ್ಲು ನಮ್ಮನ್ನು ನಾವು ಲೆಪ್ಪುಂಡು ನಮ್ಮ ಮತ್ತಿಗಳು ನಮ್ಮನ್ನು ಗುರುತ ಮಲ್ಪುನಂಚಿನ ಅಪರೂಪದ ಒಂದು ಪ್ರಾಣಿ ಪಂಡ ನಮ್ಮ ತುಳುನಾಡು ಇರ್ಲು. The buffalo is ready, strong, steady, honored. But just strength isn't enough. In the mud and water of Kambala, it all comes down to the man running behind. The one who holds the line, the rhythm, the risk, jockey. ಎಂಬತ್ತು 90ದ ದಶಕವು ಬರ್ನಾಗ ಬರಿಯಾತಿ ಜನ ಕಾಲೇಜಿನ ಸ್ಟೂಡೆಂಟ್ನಾಗಲಿ ಕಾಲೇಜ್ ಬುಡ್ದು ಬತ್ತು ಕಂಬಳದನೇ ಉಮೇದು ಬತ್ತು ಇರ್ಲಿನೊಟ್ಟಿಗೆ ಪಾರ್ನ ಒಂದು ಖುಷಿ ತಿಕ್ಕಿದೆ. ಬರಿಯಾತಿ ಜನ ಓಟಗಾರನಾಗಲಿ ಬತ್ತನಂಚಿನ ಆ ವರ್ಷ 80-90ದ ದಶಕ ಬಂದ ಗಿಡಪುರ 8 ಜನ ಬೋರ್ಡ್ನಲ್ಲಿ ಉಮೇದ ಜವಣಿರ್ ಬರ್ನಂಚಿನ ವರ್ಷ. Our coastal regions are produced so much good runners over there, and if these persons are trained properly, we can replace Usain Bolt itself. We can rewritten the history, whereas only high income countries can produce such a thing. ನಮ್ಮನ್ನು ನೋಡಿದರೆ ಸ್ವಲ್ಪ ಕೋಣ ಹೆದರ್ಬೇಕು, ಯಾಕಂದರೆ ನಾವು ಓಡಿಸೋರಲ್ಲ. ಸಾಕೋರು ಸ್ವಲ್ಪ ರಿಲೇಷನ್ ಜಾಸ್ತಿ ಇರ್ತದೆ, ನಮ್ಮನ್ನು ನೋಡಿದರೆ ಹೆದರ್ತದೆ ಕೋಣ. ಕೆಲವು ಭಾಷೆಗಳು ಕೆಲವು ಸಂಕೇತಗಳು ಇರಲ್ಲ ಅರ್ಥ ಮಾಡ್ತಾವೆ. ಕೆಲವ್ದಾಗ ಮಾತ್ರ ಕೆಲವು ಇದಕ್ಕೇನೋ ಮಾಂತರಿ ಪತ್ರಗೇನು ಜ ಗಿಡಪ್ಪನ ಲಂಚೇರಿ ಎಡ್ಡೆ ಪಾರ್ನ ಸ್ಟೆಪ್ ಎಂಚ ಬೋಡು ಅವು ಗಿಡಪ್ಪನ ಗೊತ್ತಿಪ್ಪು. ಕೋಣ ನಾವು ಬಿಡುವಾಗ ಕೋಣ ಹೇಗೆ ನಿಂತಿದೆ ಅಂತ ನಾವು ಫಸ್ಟ್ ನೋಡ್ಕೊಳ್ತೀವಿ. ಒಂದು ಹಿಂದೆ ಮುಂದೆ ಹೋದರೆ ಅದು ಕಾಲಿಗೆ ಹೊಡಿತದೆ. ಅದು ಹಲಗೆ ಕೋಣ ಫಸ್ಟ್ ಹೇಗೆ ನಿಂತಿದೆ ನಾವು ಅದು ಫಸ್ಟ್ ನಾವು ನೋಡ್ಕೊಳ್ತೇವೆ. ಅದ್ರ ನಂತರ ಹೋಗುವರು ಒಂದು ಸ್ಟೆಪ್ ಹೋದ ನಂತರ ಮತ್ತೊಂದು ಕಾಲು ಎದುರುಗಡೆ ನಾವು ಇಡ್ತೇವೆ, ಹೋಗುವರ ಬ್ಯಾಲೆನ್ಸ್ ಮಾಡಿ ಹೋಗುವರು ಇಡ್ತೇವೆ. ಅದು ಸ್ವಲ್ಪ ಒಂದು 4 ಸ್ಟೆಪ್ ಓಡಿದ ನಂತರ ನಮ್ಮ ಕೋಣ ಗೊತ್ತಾಗುತ್ತೆ ಯಾವ್ದು ಕಮ್ಮಿ ಮಾಡ್ತದೆ ಯಾವುದು ಓಡ್ತದೆ ಅಷ್ಟೊತ್ತಿಗೆ ಅಂತ ನಾವು ಅಷ್ಟೊತ್ತಿಗೆ ಕೋಲ್ ತೆಗೆದು ಒಂದು ಕೋಣಿಗೆ ಹೊಡಿತೇವೆ. If the buffaloes is not understanding what the jockey says, then it will decelerate or accelerate. Both will be dangerous for the jockeys. ಈ ಕೆಲವರಿಂದ ಕೋಣ ಬಿಡುವನ್ನೇ ನೋಡ್ತಾರೆ, ಫ್ಲ್ಯಾಗ್ ನೋಡೋದಿಲ್ಲ. ಆವಾಗ ಫ್ಲ್ಯಾಗ್ ಎತ್ತುವಾಗ ಇವರಿಗೆ ಕನ್ಫ್ಯೂಸ್ ಆಗ್ತದೆ. ಒಬ್ಬರು ಕೋಣ ಬಿಡ್ತಾರೆ, ಒಬ್ಬರು ಬಿಡುವುದಿಲ್ಲ. ಅಲ್ಲಿ ಹೆಚ್ಚು ಕಡಿಮೆ ಆಗಿ ಎಲ್ಲ ಸ್ವಲ್ಪ ಹಾಳಾಗ್ತದೆ.
you are not running in a stable surface like Olympic village. It is full of mud and it is very uneven in nature. And even a mild inversion of the ankle, it causes a toll in lateral ligaments injuries, and back slip injuries are very, very common in these persons. ಅಡಿಕಾಲ ಗಂಟು ನೋವು ಬರುತ್ತೆ, ಬಿದ್ದರೆ ಫುಲ್ ಬಾಡಿ ಫುಲ್ ಸ್ಕ್ರ್ಯಾಚ್ ಆಗುತ್ತೆ. ಅದೆಲ್ಲ ಸ್ವಲ್ಪ ಆಗ್ತದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಕಾಂಪಿಟೇಷನ್ ಇರುವಾಗ ಬೀಳ್ತೀವಿ ಅಂತೇಳಿ ನಮ್ಗೆ ಗೆಸ್ ಇರಲ್ಲ, ಒಂದೊಂದು ಮೂಮೆಂಟಲ್ಲಿ ಬಿದ್ದಾಗ ಇಂಜುರಿ ಆಗ್ತದೆ. ಮತ್ತು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಇಲ್ದಿರ ಎಂತಂದ್ರೆ ಒಂದ್ಸಲ ಬಿದ್ದನಲ್ಲ ಮರ ಇನ್ನೂ ಸುದ್ದಿಗೆ ಹೋಗಬೇಡ ಅಂತ ಸಮಯ ಹಾಕೊಂಡ್ರೆ ಕೋಣ ಓಡಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಕೆಲವೊಮ್ಮೆ ಒಂದು ಸಾಲು ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗೆಲ್ಲ ತುಂಬ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ನೆಕ್ಸ್ಟ್ ಕಂಬಳ ನೋಡುವ, ಆ ಥರ ಕಾಂಪಿಟೇಷನ್ ಇದ್ರೆ ಮಾತ್ರ ಕಂಬಳ ಫೀಲ್ಡಲ್ಲಿ ಏನು ಬೇಕಾದರೂ ಮಾಡ್ಬೋದು. ಮತ್ತೇನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಹೋಗು ಓಡಿಸೋದು ಅಲ್ಲಿ ಏನು ಅಲ್ಲಿ ಮತ್ತೆ ಯಾರ್ದು ಕಿರಿಕಿರಿ ಇಲ್ಲ, ಎಂತ ಇಲ್ಲ, ದನಿಗಳದ್ದು ಕಿರಿಕಿರಿ ಇಲ್ಲ, ಎಂತ ಇಲ್ಲ. ಸಮಯಲ್ಲೂ ಹೋಗ್ತದೆ 0.3 ಫಸ್ಟ್ ರೌಂಡಿಗೂ ಹೋಗಿ ಸೋಲ್ತದೆ. ಅದು ಆವಾಗೆಲ್ಲ ಟೆನ್ಷನ್ ಮಾಡಬಾರ್ದು, ಇವತ್ತಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಆಗ್ತದೆ ಅಂತೇಳಿ ಸ್ವಲ್ಪ ಧೈರ್ಯದಲ್ಲಿ ಇದು ಮಾಡಬೇಕು. ಈತ ಜನಟ್ಲ ಇನ್ನಿತ್ತ ಸೋತಂಡು ಎಲ್ಲ ಗೆಂದು ಅನ್ನೋ ಧೈರ್ಯ ಎಲ್ಲ ಕಂಬಳಾಡು ಭಾಗವಹಿಸಿದೆ. ಸಂಜೆವಾರು ನಮ್ಮ ಸೋತದಿತ್ತಲ್ಲ ಇರೋಂಜಿ ಕಂಬಳಾಡು ಭಾಗವಹಿಸೋ ಉಮೇದಿತ್ತು. 10 ಸೋಲುಗಳ ನಡುವೆ ಒಂದು ಗೆಲುವು ಕೂಡ ಸಿಂಚನ ಕೊಡುತ್ತೆ ಅನ್ನೋಕ್ಕೆ ಈ ಕಂಬಳ ಉದಾಹರಣೆ. For the jockeys, this race is about skill, courage and connection. But not everyone sees it the same way. ನಮಗೂ ಯಾರು ಚಾಟಿ ತೊಗೊಂಡು ಹೊಡೆದ್ರೆ ನಮಗೂ ನೋವು ಆಗ್ತದಲ್ಲ. ಸೊ ನಮಗೂ ಚರ್ಮ ಇದೆ, ಅವರಿಗೂ ಚರ್ಮ ಇದೆ. ಮತ್ತು ಅದೇ ಕಾರಣ ಬಂದು ಎಂತ ಅಂತೇಳಿ ಅಷ್ಟೇ. ಈಗ ಅವ್ರು ನಮ್ಮ ಮೇಲೇನೋ ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ದಾರೆ, ನಾವು ಹೊಡಿತಾ ಇದ್ದೀವಿ, ನಾವು ಡಿಫೆಂಡ್ ಮಾಡ್ತಾ ಇದೀವಿ ಅಂದರೆ ಒಂದು ಅರ್ಥ ಇದೆ. ಬಟ್ ಅದೇ ಅವ್ರನ್ನ ಓಡಿಸ್ಲಿಕ್ಕೆ ಚಾಟಿ ತೊಗೊಂಡು ಹೊಡೆಯೋದು ಸರಿಯಲ್ಲ. ಪೇಟ ತಗಲು ಅವನು ಪೂರ ಬಂದವಾಡು ಪ್ರಾಣಿಗಳಿಗೆ ಹಿಂಸೆ ಕೊರ್ಪುಂಡು. ಪ್ರಾಣಿಗಳಿಗೆ ಹಿಂಸೆ ಕೊರ್ಪಿನ ಒಂದು ಕ್ರೀಡೆ ಹತ್ತು ಒಂಜಿ ದಿನ ನಮ್ಮ ಜೋಕ್ಲೆಗೆಲ್ಲ ಬಿಟ್ಟುವಾಡು. ಅವು ಜೋಕ್ಲೆ ಹಿಂಸೆ ಅಂದಾಪುಂಡ ಕಲ್ಪರೆಗೋಸ್ಕರ ಪಾಡ್ನ ಅಂಜನೆ ಎಂಗ್ಲು ಬತ್ತು ತಾಂಗನ ತುಯ್ಯರಡು ಮಿನಿ ಎರೆಗಳ ಬೇಜಾರವು ಎಂಗಲ್ನ ಜೋಕ್ಲೆ ಹಿಡಿದು ಮೋಕೆಡು ಎಂಗ್ಲು ಇರಲಿ ಅಂತಪ್ಪ. ನಾನು ಕೇಳಿರೋ ವಿಚಾರ ಏನಂದರೆ ಅವ್ರನ್ನ ಪರಿವಾರ ಸದಸ್ಯರ ಥರ ನಾವು ಅಂದರೆ ನೋಡ್ಕೊತಾರೆ. ಸೊ ಅದೇ ಯೋಚಿಸ್ಬೇಕು ನಿಜವಾಗ್ಲೂ. ಇಫ್ ಯು ಟ್ರೀಟ್ ದಮ್ ಆಸ್ ಯುವರ್ ಫ್ಯಾಮಿಲಿ ಮೆಂಬರ್, ನಿಮ್ಮ ಒಬ್ಬರು ಪರಿವಾರ ಸದಸ್ಯರಂದರೆ ನಿಮ್ಮ ಪರಿವಾರದಲ್ಲೇ ಇನ್ನೊಬ್ಬರು ಮನುಷ್ಯರನ್ನ ಆ ಸ್ಥಾನದಲ್ಲಿ ಹಾಕ್ತೀರಾ. ಇಟ್ಸ್ ಟ್ರೀಟಿಂಗ್ ಅದರ್ಸ್ ದ ವೇ ಯು ವುಡ್ ವಾಂಟ್ ಟು ಬಿ ಟ್ರೀಟೆಡ್. ಅದು ಅವರು ಯಾವ ಜಾತಿ ಆಗಿರಲಿ, ಯಾವ ಧರ್ಮ ಆಗಿರಲಿ, ಎಂಥದ್ದೇ ಆಗಿರಲಿ. ಸೊ ಆ ಪೈಕಿಯಲ್ಲಿ ಪ್ರಾಣಿಗಳು ಬರ್ತಾರೆ. ಸೊ ಹಾಗಾಗಿ ಇಫ್ ವಿ ವಾಂಟ್ ಟು ರೆಸ್ಪೆಕ್ಟ್ ದೆಮ್ ಆ್ಯಂಡ್ ಇಫ್ ವಿ ರಿಯಲಿ ಟ್ರೀಟ್ ದೆಮ್ ಆಸ್ ಅವರ್ ಫ್ಯಾಮಿಲಿ ಮೆಂಬರ್, ದೆನ್ ಲೆಟ್ಸ್ ಟ್ರೂಲಿ ಡೂ ದ್ಯಾಟ್. ಪೇಟದವರು ಅವ್ರ ಉದ್ದೇಶ ಏನಂದ್ರೆ ಕೋಣ ಓಡಿಸ್ಬಾರ್ದಂತ, ಅದು ಮೂಕ ಜಾತಿ ಓಡಿಸ್ಬಾರ್ದಂತ. ನಮ್ಮಲ್ಲಿ ಅಂದರೆ ಕೋಣ ನಮ್ದು ಇಲ್ಲಿ ಸಂಸ್ಕೃತಿ. ನಮ್ಮದು ಹೆಚ್ಚಿನ ದಕ್ಷಿಣ ಕನ್ನಡಕ್ಕೆ ಹೋದರೆ ಇಟ್ಸ್ ಅ ಲ್ಯಾಂಡ್ ಡ್ರಿವನ್ ಬೈ ಫೇತ್ ಇಸ್ ವಾಟ್ ಐ ಬಿಲೀವ್. ಕಮಿಂಗ್ ಫ್ರಮ್, ನಾನು ಅಲ್ಲಿಂದನೇ ಬರೋದಲ್ಲ. ಐ ಅಂಡರ್ಸ್ಟ್ಯಾಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ಕಲ್ಚರ್, ಟ್ರೆಡಿಷನ್, ಎವ್ರಿಥಿಂಗ್. ನಾನು ತಿಳ್ಕೊಂಡಿರೋ ಪ್ರಕಾರ ಉದ್ದೇಶ ಏನಂದರೆ ಇದು ಮಂಜುನಾಥನಿಗೆ ಒಂದು ಗ್ರ್ಯಾಟಿಟ್ಯೂಡ್. ಅಲ್ಲದೆ ನಾವು ಅಲ್ಲೇ ಒಂದು ಉತ್ತರ ಸಿಗುತ್ತೆ ನಮಗೆ. ಅಂದರೆ ಮಂಜುನಾಥ ಶಿವನಿಗೆ ಮತ್ತೊಂದು ಹೆಸರೇ ಪಶುಪತಿ ಅಂತೇಳಿ ನಾವು ಕರಿತೀವಿ. ಸೊ ಪಶುಪತಿನಾಥ ಅಂದ್ರೇ ಅದರಲ್ಲೇ ಪಶು ಹೆಸರು ಬರುತ್ತೆ, ಅಂದರೆ ಎಲ್ಲ ಪಶುಗಳಿಗೂ ಅಧಿಪತಿ ಅಂತೇಳಿ. ಸೊ ಅಲ್ಲೇ ನಮ್ಗೆ ಉತ್ತರ ಸಿಗುತ್ತೆ. ಒಂಜಿ ಪೇಟದಕ್ಲನ ಒಂಜಿ ಕ್ಲೈಮ್ ಇತ್ತಂದಾದ ಬಂಡ ಬಫೆಲೋ ಈಸ್ ನಾಟ್ ಫಿಟ್ ಫಾರ್ ರೇಸಿಂಗ್. ಎನಿಮಲ್ ಕ್ರೂಯಲ್ ಆ್ಯಕ್ಟ್ 1960 ಪ್ರಕಾರ ಅಲ್ಲಿ ಕೋಣಗಳ ದೇಹದ ರಚನೆ ಓಟಕ್ಕೆ ಪೂರಕವಾಗಿಲ್ಲ, ಆದ್ದರಿಂದ ಅವುಗಳನ್ನು ಹಿಂಸಿಸಿ ಹೊಡೆದು ಬಡದು ಕ್ರೌರ ಪ್ರದರ್ಶನ ಮಾಡಿ ಓಡಿಸಲಾಗ್ತದೆ ಅಂತ ಒಂದು ಕಡೆ ಅವರ ವಾದ ಇದೆ. ಪ್ರಾಣಿ ನಿಮಿತ್ತ ಕನ್ಸರ್ನ್ ಇದ್ದರೆ ಬೊಡ್ಚಿ ನಿಖಲು ಕಂಬಳ ಮೇಲೆ ಪೊಡ್ಚಿ ಎಂಗ್ಳು ಕೊನೋದು ಸಾಂಕು ಒಂದೇ ಕಲ್ತ್ಕೊಳೋದು ಸಾಂಕೋಲಿ ದೇ ಕೆನಾಟ್. ಈತ್ ಅಗ್ರೆಸಿವ್ ಬಫೆಲೋಸ್ ದೇ ಕೆನಾಟ್. ಸೊ ಅಕ್ಕಲ ಇಲ್ ಮೋಟಿವೇಟೆಡ್ ಇಂಟೆನ್ಷನ್ಸ್ ಇತ್ತಂಡ ಐಕ್ಯ ಸಲ ಅದು ಐನ್ ಹಾಕ್ಲಿ ನಮ್ಮ ಕೌಂಟರ್ ಕೊರೋಡ ಮಾಡೋದು ನಮಗೆ ಬೋಡಿನ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಂದು ಒಂಜಿ ಕೋರ್ಟ್ದ ಒಂಜಿ ಆದೇಶದ ಪ್ರಕಾರ ನೀವು ಒಂಜಿ ಬೀದರ್ದ ವೆಟರ್ನರಿ ಡಾಕ್ಟರ್ ಹಾಕ್ಲ ಒಂಜಿ ರಿಸರ್ಚ್ ಮಾಡ್ತಾನೆ ಒಂಜಿ ರಿಪೋರ್ಟ್ ಎಲ್ಲ ರೆಡಿ ಮಾಡ್ತದ್ದು ಕೋರ್ಟ್ ಸಬ್ಮಿಟ್ ಮಾಡ್ತಿದ್ದ. ತುಳುನಾಡದ ಒಂಜಿ ಸಂಸ್ಕೃತಿನ ದೇಶದ ಸಂಸ್ಕೃತಿಯನ್ನು ಬಿಂಬಿಸವರ ಒಂದು ಪ್ರಯತ್ನ ನಮ್ಮ ಮಲ್ತೊಂದಿಲ್ಲ. ಐನು ಮಾಂತೆರಲ್ಲ ಒತ್ತು ನೋಡಿ ಹಿಂಸೆ ಒಲ್ಪೊಂಡ ಈ ಕಡಿವಾಣ ಪಾಡ್ಗ ಹಾಕುನ ಒಲ್ಪೊಂಡ ಇನ್ನು ಕಡಿವಾಣ ಮಲ್ಪಗ ಈ ಸ್ಪರ್ಧೆಗ ಈ ಸಾಕಾಣಿಕೆಗ ಇನ್ನು ಪೊರ್ಲುಡು ತೂಬುನೈಕ ಅವು ಕಡಿವಾಣ ಪಾಡ್ನ ಸರಿ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. 2023 ಜಜ್ಮೆಂಟ್ ಬರ್ತದೆ ಇನ್ ಫೇವರ್ ಆಫ್ ಆಲ್ ದೀಸ್ ಕಲ್ಚರಲ್ ಈವೆಂಟ್ಸ್. ಒವ್ವೇ ಒಂಜಿ ರೀತಿದ ನೆಟ್ ಅಮೆಂಡ್ಮೆಂಟೆಡ್ ಓಲಾ ದೋಷ ಇಜ್ಜಿ. ಇಟ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ
ಇನ್ನು ಕಂಬಳ ಅಥವಾ ಜಲ್ಲಿಕಟ್ಟು ಬುಲಕಟ್ ರೇಸಿಂಗ್ ಮಲ್ಪೊಲಿ ಅಂಡ ಐಕ್ಲ ಒಂಜಿ ಕೆಲವು ಲಿಮಿಟೇಷನ್ಸ್ ಉಂಡು ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ಪವರ್ ಕೊರದು ನಿಖಲ ಇನ್ನು ಒವ್ವಾಂಡ ಒಂಜಿ ಇತ್ತಿದ ಒಂಜಿ ಕಾನೂನಿಗೂ ವಿರುದ್ಧವಾದ ನಡತುಂದಂಡ ಹಿಂಸೆ ಅವಡು ನೆಂಚಿನ ಬೇತೆಂಚಿನ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡತುಂದಂಡ ಐಕ್ ನಿಖಲ್ ಆ್ಯಕ್ಷನ್ ಎತ್ತ ನೋಡು ನಿಖಲ್ ಐತ್ ಯು ಹ್ಯಾವ್ ಟು ವಾಚ್ ದ್ಯಾಟ್ ಹೌ ಇಟ್ ಇಸ್ ಬೀಂಗ್ ಕಂಡಕ್ಟೆಡ್ ಇನ್ ಡೈರೆಕ್ಷನ್ ಕೊಡು ಸೊ ಬೇಸ್ಡ್ ಆನ್ ದ್ಯಾಟ್ ಜಜ್ಮೆಂಟ್ ವಿದೌಟ್ ಎನಿ issues now it's a Kambala nadathondu. The ban was lifted, but for the owners, their connection with the buffalo never paused. Race or no race, the care stayed constant. ನಂದಳಿಕೆ ಶ್ರೀಕಾಂತ್ ಭಟ್ ಅಂದು ಏನನ್ನ ಕಂಬಳದ ಲೆಪ್ ಬೇರು ಮುಲ್ಕಿದ ಕಂಬಳಾಡು 10th period ಕೊಡ್ತಿದ್ದೆ ಬತ್ತೇರವರಿ ಕೊಟ್ರೆ ಅದಾದ ಹೇಗೇಂಡೇದು ಯಾವಂಡೆ ನನ್ನ ಪೋಪುನು ನೇರು ಸೋತು ಮಂಡೆ ನಿಕ್ರು ಆಪುಜಿ ಪುಲಿ ಗೊತ್ತಿಲ್ಲ ಅದು ಸುಲಭ ಉಂಟು ಅಂಚೆ ಉಂಟು ಗರ್ವಾತ ಮನೆ 500 ವರ್ಷದ ಕಂಬಳ ಇಷ್ಟು ತುಲಿ ಒಂಜಿ ಪುಲಿ ಗೊತ್ತಿಲ್ಲ ಮೆಡ್ಲು ಮಲ್ದ ಗರ್ವಾತನು ಮಾರೆ ಅಂಡ್ ಐವಕ್ಕೆ ಬತ್ತದು ಎಡ್ಡೆ ಕರೆಯಂತೀನಿ ದೆತ್ತದು ಬಾರಿ ಪ್ರಯತ್ನ ಎಂಚ ಬೋರ್ಡು ಒಂಚ ಬೊಕ್ಕ ಎನ್ನ ಪಿಜ್ಜರ್ನ ಏರು ಕಟ್ಟಿನ ಕನಸನು ಏನವೇನು ಕಂಟಿನ್ಯೂ ಮಲ್ತಂಪೋಯೆ ಒಟ್ಟು ಎಂಗ್ಲು ಆಜಿ ವರ್ಷ ಟೀಮ್ ನಂದಳಿಕೆ ಚಾಂಪಿಯನ್ ಆತಂಡು ಎನ್ನ ಇರಲಿ ನನ್ನ ಚಾಂಪಿಯನ್ ಪಟ್ಟಡು ಫುಲ್ಲಾದ ಅವಂಗೆ ಭಾರಿ ಖುಷಿ ಉಂಡು ಒಂದು ಪೂರ ಗೌರವ ಎನ್ನ ಎರ್ಲೆ ದಸರಾ ಬತ್ತೀನಿ ಬಂದು ಎನ್ನ ಎರ್ಲೆಗೆ ಥ್ಯಾಂಕ್ಸ್ ಪನ್ಪೆ ಐತೊಟ್ಟು ಎನ್ನ ಪುದರ್ಲ ಎನ್ನ ಎರ್ಲು ಎನ್ನ ಊರ್ದ ಪುದರ್ನು ತುಂಬ ಎತ್ತರ ಗುಣ ಉಂಟಾದ ಅಂಚ ಅದಕ್ಕೆ ಭಾರಿ ಖುಷಿ ಉಂಡು. ಅವು ಏನು ಸ್ಟಾರ್ಟಿಂಗ್ ಮಸ್ತ್ ಕಂಬಳಾಡು ಸೋತು ಇತ್ತಿನ ದಸರಾ ಎಂಕ್ ಸೋತುಂಡ್ಲ ಐತೆ ಬೇಜಾರಾಪುಜಿದೆ ಬಂದಾಂಡ ಏನು ಸೋತು ಬಕ ವಿನ್ನಾಯಿನಿ ಅಂಚದ ಎಂಕ್ ಸೋತುದ್ಲಾ ಗೊತ್ತುಂಡು ಗೆಂದುದ್ಲಾ ಗೊತ್ತುಂಡು ಗೆಂದುಂಡ ಅತಿ ಸಂಭ್ರಮ ಪಡ್ರೆ ಬಲ್ಲಿ ಸೋತುಂಡ ಬೇಜಾರು ಮಲ್ತೊಂಡ್ರಲ್ಲ ಬಲ್ಲಿ. Owning a buffalo isn't as easy as it looks. For owners, it's not just pride, it's a full-time responsibility. From feeding to training, every single day counts. ರೆಸ್ಪಾನ್ಸಿಬಿಲಿಟಿ ಪಂಡ ಇರ್ನ ಫುಡ್ ಖಾಲಿ ಹಣ್ಣಂದು ತಾಂಕುನಗಲು ಪಂಡೇರಂದಂಡ ಅವನು ಇಮಿಡಿಯೇಟ್ ಖಾನವಳು ಕಂಬಳಡು ಪಾರ್ನ ಇರ್ಲಿಗೆ 355 ದಿನಲ್ಲ ಫುಡ್ಡು ಟೈಮ್ ಹಿಡ್ಕೊರೋಡು ಇನ್ನು ಕಾಂಡೆ 5 ಗಂಟೆಗೆ ಹೊರದು ಎಲ್ಲ 7 ಗಂಟೆಗೆ ಹೊರದು ಎಲ್ಲ 10 ಗಂಟೆ ಅಂಚೆ ಕೊಂಡು ಆಪುಜಿ ಅವು ಏನೇನೇ ಫುಡ್ ಕೊರಲೆ ನಿಕ್ಕಲು ಆ ಫುಡ್ಡು ಆ ಟೈಮ್ ಹಿಡ್ಕೊರೋಡು ಬೊಕ್ಕ ಎಕ್ಸಸೈಸ್ ಈ ಕೆಲವರು ಇಂಚೆ ಮಲ್ಪೇರು ಬಂಡ ಕಂಬಳ ಟೈಮ್ ಮಾತ್ರ ಮಲ್ಪೇರು ಅಂಚೆ ಅವಲ್ಲಿ ಐಕಲ್ನ ರುಟೀನ್ ಎಕ್ಸಸೈಸ್ ವಾಕಿಂಗ್ ಆವಡು ಸ್ವಿಮ್ಮಿಂಗ್ ಆವಡು ಅವು 365 ದಿನಲ ಕಂಬಳದ ಮನದ ಬತ್ತಿನ ಮನದಾನಿಲ್ಲ ನಮ್ಮ ಆಯ್ತು ಸ್ವಿಮ್ಮಿಂಗ್ ಮಲ್ಪಾವಡೆ ಬೊಕ್ಕ ಎರ್ಲೆ ಹುಷಾರಿಜ್ಜಿ ಮೈ ಬೆಚ್ಚೊಂಡು ಜ್ವರ ಉಂಡು ಬಂದಾಂಡ ಐಕ್ ಬೋಡಾಯನ ಪಂಡಿತರನ್ನ ಮರ್ದ ಐನಲ್ಲ ಕಂತದು ಎರ್ಲೆ ನಂಜಿ ಪೊರ್ಲು ಮಲ್ತದು ಐಕಲ್ನ ಆರೋಗ್ಯನ ತೂಪನ ಕರ್ತವ್ಯ ನಮ್ಮ. To the world, it may look like tradition or sport, but for the owner, it's a daily commitment where pride outweighs profit and care goes far beyond competition. While the owners prepare the buffaloes, someone else is busy preparing the battleground. ಕಂಬಳಕ್ಕೆ ಬೇಕಾಗಿರುವುದು ನೀರು, ನೆರಳು, ಟ್ರ್ಯಾಕ್. It isn't run by one person or a company. It's run by the people of this land. ಒಂಜಿ ಕಂಬಳ ನಾರ್ಮಲ್ ಎಡ್ಡೆ ರೀತಿ ಒಂಜಿ ಕಂಬಳ ಮಾಡ್ಕೊಂಡು ಒಂಜಿ ತಿಂಗಳ ಕೆಲಸ ಉಂಟು. From elders who carry the rituals, to youth who bring the energy, to farmers who ready the field. Everyone has a role. ಇದು ಕಂಬಳ ಆಯೋಜನೆ ಮಲ್ಪೊಡಂಡ ಕನಿಷ್ಠ ಒಂಜಿ 100 ಮೀಟರ್ಲ 275 ಮೀಟರ್ದ ಉದ್ದದ ಜಾಗ ಬೋಡು. ಬೆತೆ ಕಂಬಳ ಬೆತೆ ರೀತಿದ ಉದ್ದಾಗಲ್ಲ ಕೊಂಚ ಫಿಕ್ಸ್ ಅಂದಜ್ಜ ಅಣ್ಣ ಮಿನಿಮಮ್ 180 ಪಾರ ತೆಕೊಂಡ ಎ ಗ್ರೇಡ್ ಕಂಬಳ ಅಂದಪ್ಪು ಸಾಧಾರಣ 24 ಕಂಬಳ 175 ಕಡಿಮೆ ವಾ ಕಂಬಳಲ್ಲ ಇತ್ತು. ಕಂಬಳ ಮಾಡೋದು ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಅಷ್ಟು ಜನರ ಪರಿಶ್ರಮ ಇದೆ. ಅದಕ್ಕೆ ಬೆತೆ ನಮ್ಮ ಟೀಮ್ ರೆಡಿ ಮಲ್ತಂದ್ರೆ ಮಾತ್ರ ಇದು ಸಾಧ್ಯ. ಲೈಟಿಂಗಿಗೆ, ಶಾಮಿಯಾನಲೆಗೆ, ಬೊಕ್ಕ ಕರೆತ ಖರ್ಚುಂಡು, ವಾಲಂಟಿಯರ್ಸ್ ಖರ್ಚುಂಡು, ಕುರ್ಚಿಲೆ ಖರ್ಚುಂಡು, ಕುರ್ಚಿಲೆ ಸ್ಟೇಜಿಗೆ
ಸನ್ಮಾನ ಅಲ್ತನ ಸನ್ಮಾನ ಸಮಾರಂಭ ಬರ್ತಿನ ಅತಿಥಿರ ಕೆಳಗೆ ಒಂದು ಶಾಲು ಪಾಡುವ ಕಂಬಳ ಇರುತ್ತ ಕೆಳಗೆ ಶಾಲು ಪಾಡುವ ಬರ್ತಿನ ಗೆಸ್ಟ್ ಅಂಚೆ ಮತ್ತು ಕೆಲವು ಖರ್ಚುಗಳು ಉಂಡು ಹಣ ಒಂದು 16-15 ಲಕ್ಷ ಮುಟ್ಟ ಎವರೇಜ್ ಒಂದು ಖರ್ಚು ಉಂಡೆ. ಈ ಸಂಘಟಕಗೆ ನಮ್ಮೂರು ಒಂಜಿ ಕಂಬಳ ಅಂಡ ಪೊರ್ಲು ಆ ಸಂಘಟನಾ ಚತುರತೆ ನಂಗೆ ಮಾತ್ರ ಸಾಧ್ಯ. ಒಂದು ಕಂಬಳ ಉಂಡು ಕಂಬಳಡು ಒಂದು ಜ್ಯೂಸ್ದ ಅಂಗಡಿನ ಓಲ್ದಿ ಓಡು ಎಂಗೆಲ್ಲ ಗೊತ್ತುಂಡು ಜನಗಳು ತಿರುಗುನ ಅಲ್ಪ ಪರಪಿನ ತಿನ್ಪಿನ ಅಲ್ಪ ಉಂಟೋಡು ಒಂದು ಮಾತ್ರ ಒಂದು ಪ್ಲ್ಯಾನಿಂಗ್ ಉಂಡು ಒಂದು ಆರ್ಗನೈಸರ್ನ ಒಂದು ಮಂಡೆ ದುಮ್ಮುಡು ಅಂತೆಲ್ಲ ಒಂದು ಎಂಗಲ್ ಮಸ್ತ್ ವರ್ಷ ಕಂಬಳಡು ತೊಗೊಂಡಿದ್ದನಗಲು ಆ ಒಂದು ಬೀಡಿದ ಅಂಗಡಿ ದೀಪುಂಡಲ್ಲ ಒಲ್ಪ ದೀವಡು ಎಂಗಲ್ ಒಂದು ಪ್ಲ್ಯಾನ್ ಮಾಡ್ಬಿಡವು. From humble village tracks to floodlit arenas, from quiet rituals to grand events, Kambala grew. ಎಂಗ್ಲೊಂದು ಅಲ್ಲಿದ ರೈತರನ್ನ ಕ್ರೀಡಾ ಬಣ್ಣದ ದುಂಬುಡಿಂಜಲ ಆಯ್ತು ಐತ ಪಿರಾಡೆ ಬೋದು ಒಂದು ವೆಲ್ ಪ್ಲ್ಯಾನ್ಡ್ ಆರ್ಗನೈಸೇಷನ್ ತೂಂಡ ಇಟ್ ಇಸ್ ಎ ಬಿಗ್ ಇಂಡಸ್ಟ್ರಿ. ಹಳ್ಳಿ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಆ ಊರಿನ ಜನ ಪರ ಊರಿನಲ್ಲಿದ್ದವರು ನಮ್ಮ ಊರಿನಲ್ಲಿಯೂ ಕೂಡ ಒಂದು ಒಳ್ಳೆಯ ಕಂಬಳ ಆಗಬೇಕು ಅಂತೇಳಿ ಸಂಪ್ರದಾಯವನ್ನು ಉಳಿಸಿಕೊಂಡು ಆಧುನಿಕತೆಯನ್ನು ಸೇರಿಸಿಕೊಂಡು ಮಾಡಿದ್ರು. ಕಂಬಳಲ್ಲ ಒಂದು ಉದ್ಯಮದ ಲೆಕ್ಕನೇ ಉಂಟು. ಒಂದು ಉದ್ಯಮ ಹಿಡಿದಲ್ಲ ಕಮ್ಮಿಜ್ಜಿ ಒಂದು 100 ಅಂಗಡಿ ಬರ್ಬೋದು ಮಿನಿಮಮ್ ಒಂದು ಮಲ್ಲ ಎಡ್ಡೆ ಒಂದು 100 ಫ್ಯಾಮಿಲಿ ಅಗಲ ದಿನ ಹೋಗ್ಬೋದು. 25,000 ಜನ ನೆಟ್ಟು ಒಂಜಿ ಕಂಬಳಡು ಎಲ್ಲನೊಟ್ಟಿಗೆ ಇಪ್ಪು ನಕ್ಲು ಇಪ್ಪು ಬೇರೆ ಪಂಡ ಒಂಜಿ ಸುತ್ತಮುತ್ತ ಕಂಬಳ ಬರ್ಪು ನಕ್ಲು ಮಾತ್ರ ಅರ್ಥ ಇನ್ನು ತೂವನ್ ನಕ್ಲು ಆವಡು ಇನ್ವಾಲ್ವ್ ಆದ ಇಪ್ಪು ನಕ್ಲು ಸೊ ಅಕ್ಲ ಮಾತ್ರ ಲೈವ್ಲಿಹುಡ್ ಒಂಜಿ ವೇಳೆ ಕಂಬಳ ಇಜ್ಜಿನ ಪಂಡ ನಕ್ಲಿಗೆ ದೇವರ್ ನೋವೇ. ಇದು ಮನೋರಂಜನೆಯೂ ಆಗಿತ್ತು, ಆಕರ್ಷಣೆಯೂ ಆಗಿತ್ತು, ಬದುಕಿನ ಜೀವನ ಹಾಡಿಯೂ ಆಗಿತ್ತು. ಅದರೊಟ್ಟಿಗೆ ವಿಶೇಷ ಅಂತೇಳಿದರೆ ರೈತನಿಗೆ ಬೇಕಾಗುವ ಎಲ್ಲ ವ್ಯವಹಾರಗಳ ಕೊಡುಕೊಳ್ಳುವ ವ್ಯವಹಾರಗಳು ಈ ಕಂಬಳ ಗದ್ದೆಯಲ್ಲಿ ಕಂಬಳೋತ್ಸವದಲ್ಲಿ ನಡೀತಾ ಇತ್ತು. ಡೈರೆಕ್ಟ್ ಒಂದು 2,000 ಇರುತ್ತಗುಲೇ ಅನ್ನಲ್ಲ ಐಟು ಒಂಜಿ ಕೂಡ 1,000 ಜನಕ್ಕಲ್ಲ ದಿನ ಹೋಗ್ಬೋದು. ಗೌರ್ಮೆಂಟ್ಗೆಲ್ಲ ಬೆನಿಫಿಟ್ ಉಂಟು ಕಂಬಳೋಡು ಸ್ಪೆಕ್ಟೇಟರ್ ಬರ್ಪೇರು ಆಯ್ತಾ ಡೀಸೆಲ್ ಆಯ್ತಾ GST ಪೂರ ಟೋಟಲಿ ಒಂಜಿ ಕಮ್ಮ ಎನ್ನ ಒಂಜಿ ಅನಾಲಿಸಿಸ್ ಪ್ರಕಾರ ಒಂಜಿ ಕಂಬಳೋಡು 1 ಕೋಟಿ ರೂಪಾಯಿ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ಹೋಗ್ಬೋದು. The night before Kambala is not for sleep. Villagers gather at the Daivasthana, the shrine of the local spirit, a ritual to honor the presiding deity. ಈ ಕಂಬಳ ಗದ್ದೆಯನ್ನು ಯಾರಿಂದಲೂ ಹಕ್ಕಿಗಳಿಂದ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯರಿಂದ ಅದನ್ನು ರಕ್ಷಣೆ ಮಾಡಬೇಕು ಅಂತಾದರೆ ದೇವರ ದಯ ಬೇಕು. The elders, priests and organizers make offerings, seeking protection, fair weather and a safe race. ಇಡೀ 25 ಎಕರೆ ಜಾಗಕ್ಕೆ ಕಂಬಳದ ಕಂಡವು ಐಕ್ ಪೂರ ದೊಂದಿದೀವಿ ಒಂದು ಬರೋಡು ಐಕ್ ಪೂರ ತಪ್ಪು ಆಡೋದು ರಾತ್ರಿ ಬರ್ತದು ಅವ್ರಿಗೆ ಬರ್ತದು ಕುಲ್ಲುದು ಪುಲ್ಲೆ ಮುಟ್ಟ ಹಾಕಲು ತೋಲು ಬಿಟ್ಟದು ಕುಲ್ಲೋಡು. Lamps are lit and placed near the track or shrine, symbolizing light, clarity and divine presence. The beating of drums, the lighting of lamps, it's a reminder that Kambala is not just a sport, it's a blessing. ಈ ಆಚರಣೆ ಆರಾಧನೆ ನಂಬಿಕೆಗಳಿಂದ ಕೂಡಿದ ನಮ್ಮ ಇಡೀ ಪರಂಪರೆಯನ್ನು ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಒಂದು ಯಾವುದೇ ಜಾತಿ ಮತ ಭೇದವಿಲ್ಲದ ಶ್ರೀಮಂತರು ಬಡವರನ್ನು ತಾರತಮ್ಯ ಇಲ್ಲದ ಸಕುಟುಂಬ ಸಮೇತವಾಗಿ ಬಂದು ನೋಡುವಂಥ ಒಂದು ಜಾನಪದ ಕ್ರೀಡೆ ಇದ್ದರೆ ಅದು ಕಂಬಳ ಮಾತ್ರ. As the village wakes, the morning rituals on the day of Kambala mark the official and sacred beginning of the event. Long before the race begins, there's a moment of stillness. Where man, buffalo, and field come together, not for competition, but for something deeper.
to honor a tradition that lives through them. ಪುಲ್ಯನ ಪ್ರತಿ ಕಂಬಳ ಅನಗಲ ಆ ಊರದ ದೇವರನ್ನ ನೀ ಪ್ರಸಾದನು ಪಾಡ್ದು ಊರದ ಅರ್ಚಕರಿಪ್ಪು ಊರದ ಗಣ್ಯ ಅತಿಥಿಗಳ ಕೈಟೊಂದು ಉದ್ಘಾಟನೆ ಮಾಡ್ತದೆ ಪ್ರಾರ್ಥನೆ ಮಾಡ್ತದೆ ಎರ್ಲಿಗೆ ಹೂವೇ ತೊಂದರೆ ಆವಂದೆ ಜನಕ್ಲಿಗೆ ಹೂವೇ ತೊಂದರೆ ಆವಂದೆ ನಮ್ಮೊಂದು ಕಂಬಳ ಸುಸೂತ್ರದ ಆವಡನ್ನು ಪನ್ನಂಚಿನ ಸಂಪ್ರದಾಯ ಸಂಸ್ಕೃತಿನ ನಮ್ಮ ಆಧುನಿಕ ಸ್ಪರ್ಶದ ಕಂಬಳೆಲ್ಲ ಮಲ್ತಂದೆ. ಬ್ಯಾಂಕ್ದಾಗಲಿ ಕೃಷಿದಾಗಲಿ ಉದ್ಯೋಗದಾಗಲಿ ಮಾತೆಲ್ಲ ಸೇರ್ತೀನಿ ಪ್ರಾರಂಭ ಮಾಡಿದ ಪರಂಪರೆ ಬೇತೆ ಬೇತೆ ಯೋಗಾಸವೆನ್ನದೆ. The race day is here. Teams have arrived early. Buffaloes are cleaned and ready. Organizers run final checks. The crowd is in place. ಅಂದ್ ಅವೇನೇ ಬರೋದಿಪ್ಪುನೇ ಅಂತೆ. ಹಲೋ ಎಲ್ಲ ರೆಡಿಯಲ್ಲೇ ಮನು ಎಲ್ಲ ರೆಡಿಲ್ಲ ಮಕ್ಕಳು ರೆಡಿ ಇದ್ದಾರೆ ಅತ್ತಿ ಜತ್ತಿಯರ್ಲು ತಗಮಲ್ ಬರಕಿ ಕೂಡಲೇ ಬಿಡು. In this war, some battles are won, some lost. Some lose money, some lose ego. But beyond the wins and losses, we celebrate something deeper, a culture that refuses to fade. ಕುಂದಾಪುರದ ಪತ್ತಿನ ಸುಳ್ಯ ಮಠ ಮಾಲೋಡದ ಪತ್ತಿನ ಉಳ್ಳಾಲ ಮಠ ಇರು ಒಲೇ ಪೋಂಡಲ್ಲ ಕಮ್ಮಡದಾರ ಬತ್ತಿರೋದನ್ನ ನಮಗೆ ಎಲ್ಲಂದೇ ನಮಗೆ ನಮಸ್ಕಾರ ಕೊಡ್ತೀವಿ. ಕಮಲೋಡು ಹಿಂದೋಡು ಮುಸ್ಲಿಂ ಮಠ ಒಂಜಪ್ಪ ಜೋಕುಲ್ಲಕ್ಕನೆ ಆತ ಸೌಹಾರ್ದದ ದಕ್ಷಿಣ ಕನ್ನಡ ಜಿಲ್ಲೆಗೆ ಇನಿಕ್ ಒರಿದಿತ್ತು ನಾವು ಕಂಬಲ ಒಂಜಿ ಮಾತ್ರ. ಇದಂದ್ರೆ ನಂಗೆ ಭಾರಿ ಖುಷಿಯಾಗಿ ಅಂತ ಗೊತ್ತಾ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಾಗ್ತಾರೆ. ಇಷ್ಟು ಜನ ಜನಿಗಳು ಗೊತ್ತಿದೆ ಈಗ ಮತ್ತೆ ಎಲ್ಲರನ್ನೂ ಗೊತ್ತಿದೆ ಈಗ. ನಮ್ಮಿಂದಾಗಿ ಕಂಬಳ ಬೆಳೆದಲ್ಲ, ಕಂಬಳದಿಂದಾಗಿ ನಾವು ದೊಡ್ಡ ಜನ ಕಂಬಳದಲ್ಲಿರೋ ಆನೆ ಮೇಲೆ ನಾವು ಕೂತಿದ್ದೇವೆ ಅಂತ ಹೇಳೋದು ಯಾವಾಗ. ಆದರೆ ಅದನ್ನು ನಾವು ಉಳಿಸಿಕೊಳ್ಳೋದು. ತುಳುನಾಡದ ಈ ಮಣ್ಣದ ಕಂಬಳ ವಿಶ್ವಡು ಇನಿ ಎಂಚಿದಂದ್ರೆ ಗುರುತಿಸಬನ ಅಂತಗು ಬತ್ತದ ಅಂಡ ಅವು ನಂಬುದನ್ನು ದೈವ ದೇವರನ್ನ ಅನುಗ್ರಹ ಆತನಂದ್ರೆ ನಮ್ಮ ತುಳುನಾಗಲ ತೆರೆಯೋಣ ಸಾಕಾರ ಮನೋಭಾವ ಇತ್ತನ್ನ ಮಾತ್ರ ಕಂಬಳ ಇತ್ತನ್ನ ಮಾತ್ರ ಈತ ಜನಕ್ಕೆ ಗೌರವ ಅಂತ ಅನ್ನೋ ತೆರೆಯೋನಾಗಲಿ ನಮ್ಮ ತುಳುನಾಡು. A word from our sponsors. The pretty collection by Abharan, starting at just Rs 25,000,
has pieces that are meticulously crafted, combining sophistication with unmatched comfort. Every design is thoughtfully created to feel light and look luxurious, making it ideal for both special occasions and everyday wear. These pieces are limited edition, so don't let them slip away. Shop now to find your perfect match before it's gone forever. A special thanks to Arboran Jewelers for sponsoring this film and supporting our efforts to share stories like these. We truly appreciate their generosity and belief in our work. You can explore their exquisite jewelry collection by visiting their website at arboran.com. Thank you for watching, and we'll see you in our next episode.